ಡೈವರ್ಸ್ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ವಿಷಯ ಅಂತಲೇ ಹೇಳಬಹುದು. ಮದುವೆಯಾಗಿ ಸ್ವಲ್ಪ ದಿನಗಳು ಕಳೆದಂತೆ ಗಂಡ ಹೆಂಡತಿ ನಡುವೆ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಆದರೂ ಕೂಡ ಡೈವರ್ಸ್ ತಗೋಬೇಕು, ನನಗೆ ನಿನ್ನ ಜೊತೆ ಬಾಳಕ್ಕಾಗ್ತಾ ಇಲ್ಲ, ಆಗಲ್ಲ ನನಗೆ ನಿನ್ನ ಜೊತೆ ಇರೋಕ್ಕೆ ಅಂತ ಏನೇನೋ ಹೇಳಿ ಕೊನೆಗೆ ಡೈವರ್ಸ್ ಆಗೇ ಬಿಡುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ವಿಷಯವೇ ಆದರೂ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಂತಹ ಡೈವರ್ಸ್ ಕೇಸ್ಗಳು ತುಂಬಾ ಅಪರೂಪ ಅಂತಲೇ ಇದ್ದಿದ್ದು. ಆದರೆ ಇವಾಗ ಆಗುತ್ತಿರುವ ಬೆಳವಣಿಗೆ ನೋಡ್ತಾ ಇದ್ದರೆ ಗಂಡ ಹೆಂಡತಿಯ ಜೀವನ ಕೂಡ ನಾಶ ಆಗುತ್ತೆ. ಇನ್ನು ಮುಂದೆ ಲಿವಿಂಗ್ ಟುಗೆದರ್ ಅನ್ನುವ ಒಂದು ಶಬ್ದವೇ ಶುರುವಾಗಿ ಬಿಡುತ್ತೆ. ಮದುವೆ ಅನ್ನುವುದು ಅಳಿಸಿ ಹೋಗಿಬಿಡುತ್ತೆ. ಆದ್ದರಿಂದ ನೆಪ ಮಾತ್ರಕ್ಕೆ ಮದುವೆ ಆಗುವುದನ್ನು ಬಿಟ್ಟು ಸಾಂಸಾರಿಕ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸಲು ಮದುವೆಯಾಗಬೇಕು. ಇಂತಹ ಸಮಸ್ಯೆಗಳು ಇದ್ದಾಗ, ತೊಂದರೆಗಳು ಆಗುತ್ತಿದ್ದವರು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರದಲ್ಲಿ ನೀವು ಎಡವಬಹುದು. ಜೀವನದಲ್ಲಿ ಮುಂದೆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಈಗ ಡೈವರ್ಸ್ ತೆಗೆದುಕೊಂಡು ಮುಂದೆ ಒಳ್ಳೆಯ ಸಂಗಾತಿ ಸಿಗುತ್ತಳೆ ಅನ್ನುವ ನಂಬಿಕೆ ಕೂಡ ಇರುವುದಿಲ್ಲ. ಆದರೂ ಬದುಕಬೇಕು, ಬಾಳಬೇಕು. ಜೀವನ ಅನ್ನುವುದೇ ಹೀಗೆ. ನಮ್ಮ ಇಷ್ಟ ಬಂದ ಹಾಗೆ ನಾವು ಇರುವುದಿಲ್ಲ. ಹೇಗೆ ಬರುತ್ತದೋ ಅದನ್ನು ಇಷ್ಟಪಟ್ಟುಕೊಂಡು ಮುಂದೆ ಸಾಗುವಂತೆ ಜೀವನದ ಶೈಲಿಯನ್ನು ರೂಪಿಸಿಕೊಳ್ಳಬೇಕು. ಗಂಡ ಹೆಂಡತಿ ನಡುವಿನ ಸಂಬಂಧ ಅನ್ನುವುದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಸಣ್ಣ ಪುಟ್ಟ ವಿಷಯವನ್ನು ಸರಿ ಮಾಡಿಕೊಳ್ಳಿ. ಹಾಗೂ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗುತ್ತಿದ್ದರೆ ಪರಿಹಾರ ವ್ಯವಸ್ಥೆಗಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಫೋನ್ ಮಾಡಿ ಪರಿಹಾರವನ್ನು ತಿಳಿಸುತ್ತಾರೆ.